ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಮುಖ್ಯವಾದದ್ದು ವಿಷಯನ ನಾನು ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ನೋಡಿ, ಇವಾಗ ನಾವು ಮುಖ್ಯವಾಗಿ ನಾಳೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ನಾವು ಎಲ್ಲ ಕಡೆ ಶಿವಂದು ಧ್ಯಾನ ಮಾಡ್ತಾ ಇರ್ತೀವಿ, ಉಪವಾಸ ಇರ್ತೀವಿ, ಜಾಗರಣೆಗಳು ಮಾಡ್ತಾ ಇರ್ತೀವಿ. ಆ ಜಾಗರಣೆ ಮಾಡುವಂಥ ಸಂದರ್ಭಗಳಲ್ಲಿ ನಾವು ಶಿವನಿಗೆ ಅರ್ಪಣೆ ಮಾಡುವಂಥ ಕೆಲವೊಂದು ವಿಚಾರಗಳಲ್ಲಿ, ಪೂಜೆ ಪದ್ಧತಿಗಳಲ್ಲಿ ನಾವು ಕೆಲವೊಂದು ತಪ್ಪನ್ನು ಮಾಡ್ತಾ ಇರ್ತೀವಿ. ಇಂಥ ತಪ್ಪುಗಳು ನಾಳೆ ಆಗದಿರೋ ಥರ ನೀವು ಎಚ್ಚರಿಕೆನ ವಹಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಯಾವುದಪ್ಪ ಅದು ಅಂತ ಅಂದರೆ, ನೋಡಿ, ನೀವು ನಾಳೆ ಮುಖ್ಯವಾಗಿ ಎಲ್ಲ ಕಡೆನೂ ಶಿವನಿಗೆ ಅರ್ಪಣೆ ಮಾಡೋದು ಬಂದು ಬಿಲ್ವಪತ್ರೆನ ನಾವು ಅರ್ಪಣೆ ಮಾಡ್ತೀವಿ. ಆ ಬಿಲ್ವಪತ್ರೆನ ನಾವು ಅರ್ಪಣೆ ಮಾಡೋವಂಥ ಸಂದರ್ಭದಲ್ಲಿ ಕೆಲವೊಂದು ನಾವು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಆ ತಪ್ಪುಗಳು ಗೊತ್ತಿಲ್ಲದೇ ಮಾಡ್ತೀವೋ ಗೊತ್ತಿದ್ದು ಮಾಡ್ತೀವೋ ಅದು ನಮಗೆ ಗೊತ್ತಿರಲ್ಲ. ಆದರೆ ನಾನು ಹೇಳ್ಕೊಡೋ ರೀತಿಯಲ್ಲಿ ಮಾತ್ರ ನೀವು ಈ ಬಿಲ್ವಪತ್ರೆನ ನೀವು ಅರ್ಪಣೆ ಮಾಡಿದಾಗ ಮಾತ್ರ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಯಾವ ರೀತಿ ನಾವು ಶಿವನಿಗೆ ಅರ್ಪಣೆ ಮಾಡಬೇಕು ಬಿಲ್ವಪತ್ರೆನ ಅಂತಂದರೆ, ಮೊದಲಿಗೆ ನಾವು ಆ ಬಿಲ್ವಪತ್ರೆ ಯಾವ ರೀತಿ ಇದೆ ಅಂತ ನಾವು ನೋಡ್ಕೊಬೇಕಾಗುತ್ತೆ. ಬಿಲ್ವಪತ್ರೆ ಅನ್ನೋದು ಯಾವುದೇ ಕಾರಣಕ್ಕೂ ಹರಿದೋಗಿರಬಾರ್ದು. ಅಂದರೆ 3 ಎಲೆಗಳಿಂದನೂ ಕೂಡಿರಬೇಕು. ಯಾಕೆ ಆ 3 ಎಲೆಗಳಿಂದ ಕೂಡಿರಬೇಕು ಅಂತ ಅಂದರೆ, ಆ 3 ಎಲೆಗಳಲ್ಲಿ ಒಂದು ಬ್ರಹ್ಮದೇವರಿರ್ತಾರೆ, ಇನ್ನೊಂದು ವಿಷ್ಣು ದೇವರಾಗಿರ್ತಾರೆ, ಇನ್ನೊಂದು ಬಂದು ಶಿವ ಆಗಿರ್ತಾರೆ. ಅದಕ್ಕೋಸ್ಕರ ಬ್ರಹ್ಮ, ವಿಷ್ಣು, ಮಹೇಶ್ವರರು 3 ಜನ ಇರೋ ಅಂಥದ್ದು 3 ಎಲೆಗಳಿಂದ ಕೂಡಿರೋ ಅಂಥ ಬಿಲ್ವಪತ್ರೆನ ನಾವು ಶಿವನಿಗೆ ಅರ್ಪಣೆ ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಾವು ಅರ್ಪಣೆ ಮಾಡೋಂಥ ಸಂದರ್ಭದಲ್ಲಿ ಆ ಎಲೆಗಳನ್ನ ನಾವು ಸ್ವಲ್ಪ ನೀರಿಂದ ತೊಳೆದು ಅಥವಾ ಶ್ರೀಗಂಧದ ಪುಡಿನ ನೀವು ಹಾಕಿ ಸ್ವಲ್ಪ ಹಾಲನ್ನು ಬೆರೆಸಿ ತೊಳೆದುಬಿಟ್ಟು ಅದನ್ನು ನೀವು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ಮುಖ್ಯವಾಗಿ ವಿಭೂತಿ ಇದ್ದರೆ ಆ ವಿಭೂತಿನ ನೀವು ಶಿವದ ಬಿಲ್ವಪತ್ರೆ ಎಲೆಗಳಿಗೆ ಅಂಟಿಸಿ ನೀವು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ನೀವು ಅಂದ್ಕೊಂಡಿರೋ ಅಂಥ ಇಷ್ಟಾರ್ಥಗಳು ನೆರವೇರುತ್ತೆ. ಆಮೇಲೆ ನೀವು ಮುಖ್ಯವಾಗಿ ಏನು ಮಾಡಬೇಕು ಅಂದರೆ, ಆ ಎಲೆಗಳಲ್ಲಿ ಏನಾದ್ರೂ ನೀವು ಜೇಡು ಕಟ್ಟಿದೆಯಾ ಅಂತ ತಿಳ್ಕೊಬೇಕು. ನೀವು ಜೇಡು ಕಟ್ಟಿರೋ ಅಂಥದ್ದನ್ನ ನೀವು ಕೊಟ್ಟಾಗ ಮನೆಗಳು ಒಡೆಯೋಂಥ ಸಂದರ್ಭ ಬರುತ್ತೆ. ನಿಮ್ಮ ತುಂಬಿದ ಕುಟುಂಬಗಳಿದ್ದರೆ ಅವೆಲ್ಲ ಜಗಳ ಆಡಿಕೊಂಡು ದೂರ ಆಗೋಂಥ ಸಂದರ್ಭ ಬರುತ್ತೆ. ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದು ಇರೋದಿಲ್ಲ. ಮನೆಗಳಲ್ಲಿ ದರಿದ್ರ ಅನ್ನೋದು ಜಾಸ್ತಿ ಆಗುತ್ತೆ. ಆ ರೀತಿ ಏನಾದರೂ ಎಲೆಗಳು ಗೂಡು ಕಟ್ಟಿದರೆ ಅದನ್ನು ನೀವು ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆ ಥರದ ಎಲೆಗಳಿದ್ದರೆ ಕೊಡೋಕೆ ಹೋಗಬೇಡಿ. 3 ಎಲೆಗಳಿಂದ ಕೂಡಿರೋ ಅಂಥದ್ದೇ ಕೊಡಿ. ಒಂದು ಎಲೆ ಏನಾದರೂ ಮಡಿಸ್ಕೊಂಡಿದೆ ಅಂತ ಅಂದರೆ, ಅಥವಾ 1-2 ಎಲೆ ಮಡಿಸ್ಕೊಂಡಿದೆ, 1 ಎಲೆ ಚೆನ್ನಾಗಿದೆ ಅಂತಂದರೆ ಅದನ್ನು ನೀವು ಕೊಟ್ಟಾಗಲೂ ನಿಮಗೆ ಪೂರ್ಣ ಪ್ರತಿಫಲ ಖಂಡಿತವಾಗ್ಲೂ ಸಿಗೋದಿಲ್ಲ. ಯಾಕಂದರೆ 1 ಎಲೆ ಅಂತ ಅಂದಾಗ ಅಲ್ಲಿ ಬಂದು ಇಲ್ಲಿ ಬ್ರಹ್ಮದೇವರು, ವಿಷ್ಣು ದೇವರು ಮತ್ತು ಶಿವದೇವರು ಅದರಲ್ಲಿ ಒಬ್ಬರಿಗೆ ಕುಂಠಿತ ಆಗಿರೋದ್ರಿಂದ ನಾವು ಅದನ್ನು ಶಿವರಿಗೆ ಕೊಟ್ಟೋದ್ರಿಂದ ನಮ್ಮ ಮನೆಯಲ್ಲಿ ಆಕ್ಸಿಡೆಂಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಕೈಕಾಲುಗಳಿಗೆ ನೋವಾಗೋಂಥದ್ದು ಇರುತ್ತೆ. ಮತ್ತು ಎಲ್ಲೋ ದಾರಿಲಿ ಹೋಗ್ತಾ ಇರೋ ಅಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದಂಗೆ ನಾವು ಬಿದ್ದು ಕೈಕಾಲು ಮುರ್ಕೊಬೋದು, ಸೊಂಟ ಮುರ್ಕೊಬೋದು. ಅಂದರೆ ಯಾವಾಗಲೂ ಅಷ್ಟೇ 3 ತತ್ವಗಳಿಂದ ಕೂಡಿರೋವಂಥ ಬಿಲ್ವಪತ್ರೆನ ನಾವು ಸಂಪೂರ್ಣವಾಗಿ ಕೊಟ್ಟಾಗ ಪೂರ್ಣ ಪ್ರಮಾಣದ ಆರೋಗ್ಯ, ಆಯಸ್ಸು ಎಲ್ಲ ಸಿಗುತ್ತೆ. ನಾವು ಒಂದೇ ಒಂದು ಎಲೆ ಹಿಂಗಾಗಿದೆಯಲ್ಲ ಅಂತ ನಾವು ಕೊಟ್ಟಾಗ ಅಲ್ಲಿ ಅದು ವಿಘ್ನಗಳಾದಂಗೆ, ಅದು ಹೆಂಗೆ ಅಂದರೆ ಪರಿಪೂರ್ಣವಾಗಿ ಅದು ಇರೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ನಾವು ಮಾಡಬೇಕು ಅಂದರೆ ಪರಿಪೂರ್ಣವಾಗಿ ಮಾಡಿದಾಗ ನಮಗೆ ಪೂರ್ಣ ಪ್ರತಿಫಲ ಸಿಗೋದಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಇವಾಗ ನಮ್ಮದು ಒಂದು ದೇಹ ಅಂದಾಗ ಫುಲ್ಲು ಶರೀರ ಇರೋ ಅಂಥದ್ದನ್ನು ನಾವು ಒಂದು ದೇಹ ಅಂತ ಅಂತೀವಲ್ವ. ಆ ದೇಹ ಪೂರ್ತಿಯಾಗಿ ಇರಬೇಕು. ಯಾವುದೇ ಒಂದು ಪೂಜೆ ಪುನಸ್ಕಾರನ ನಾವು ಮಾಡಬೇಕು ಅಂದಾಗ ಆ ಎಲೆಗಳು ಬಂದು 3 ಅಂಶಗಳಿಂದ ಕೂಡಿರೋದ್ರಿಂದ ಒಂದು ಎಲೆ ಹಾನಿಯಾಗಿದ್ದರೆ ಒಂದು ದೇವರಿಗೆ ಅಲ್ಲಿ ಹಾನಿಯಾಗಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಈ ಎಚ್ಚರಿಕೆನ ಕೊಡ್ತಾ ಇದ್ದೀನಿ. ಅದರಲ್ಲೂ ನಾವು
ನಾವು ಏನು ಮಾಡಬೇಕು ಅಂದರೆ ಆ ಎಲೆಗಳ ಮಧ್ಯದಲ್ಲಿ ಕಪ್ಪು ಕಪ್ಪು ಚುಕ್ಕಿಗಳು ಮತ್ತು ವೈಟ್ ಚುಕ್ಕಿಗಳೆಲ್ಲ ಆಗಿರುತ್ತೆ. ಆ ಥರದ ಎಲೆಗಳನ್ನ ನಾವು ಕೊಟ್ಟಿದ್ರೆ ಅಪಮೃತ್ಯು ದೋಷಗಳು ಬರುತ್ತೆ, ಗಂಡ ಹೆಂಡತಿ ನಡುವೆ ಅನಾರೋಗ್ಯ ಸಮಸ್ಯೆ ಬರುತ್ತೆ, ಮಕ್ಕಳಲ್ಲಿ ವಿದ್ಯಾಭ್ಯಾಸಕ್ಕೆ ಕುಂಠಿತ ಆಗುತ್ತೆ. ಅದಕ್ಕೋಸ್ಕರ ನೀವು ನಾಳೆ ದಿನ ಖಂಡಿತವಾಗ್ಲೂ ಆ ಥರದ ಎಲೆಗಳಿದ್ರೆ ಖಂಡಿತವಾಗ್ಲೂ ಅರ್ಪಣೆ ಮಾಡೋಕ್ಕೆ ಹೋಗಬೇಡಿ. ನೀವು ಕೊಡ್ದಿದ್ರೂ ಪರವಾಗಿಲ್ಲ, ಮನಸಾರೆ ನೀವು ಓಂ ನಮಃ ಶಿವಾಯ ಅಂತ ಹೇಳ್ಬಿಟ್ಟು ಬನ್ನಿ. ನೀವು ಲಕ್ಷ ಬಿಲ್ವಾರ್ಚನೆ ಮಾಡೋಕ್ಕಾಗಲಿಲ್ಲ ಅಂದರೂ ಒಂದೇ ಒಂದು ಬಿಲ್ವಪತ್ರೆನ ನೀವು ಒಳ್ಳೆ ಮನಸ್ಸಿಂದ ನೀವು ಶಿವನಿಗೆ ಅರ್ಪಣೆ ಮಾಡಿ, ಅದು ಖಂಡಿತವಾಗ್ಲೂ ನಿಮಗೆ ಸಿದ್ಧಿ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಸುಮ್ಮನೆ ಏನೋ ಕೊಡಬೇಕಲ್ಲ ಅಂತ ಹೇಳಿ ಶಿವಲಿಂಗದ ಮುಂದೆ ನೀವು ಬಿಲ್ವಪತ್ರೆನ ಯಾವ್ಯಾವ ರೀತಿನೂ ನೀವು ಇಡೋಕ್ಕೆ ಹೋಗಬೇಡಿ. ನೀವು ಯಾವಾಗಲೂ ಅಷ್ಟೇ ಶಿವನ ಮುಂದೆ ಬಿಲ್ವಪತ್ರೆನ ನಾವು ಇಡೋವಂಥ ಸಂದರ್ಭದಲ್ಲಿ ತುದಿಗಳು ಬಂದು ಶಿವನ್ನ ನೋಡ್ತಾ ಇರಬೇಕು, ಆ ತೊಟ್ಟು ಬಂದು ನಮ್ಮನ್ನು ನೋಡ್ತಾ ಇರಬೇಕು. ಆ ಥರ ರೀತಿಯಲ್ಲಿ ನಾವು ಶಿವನಿಗೆ ಬಿಲ್ವಪತ್ರೆನ ನಾಳೆ ಸಮರ್ಪಣೆ ಮಾಡಿದಾಗ, ಉಪವಾಸ ಮಾಡೋಂಥ ಸಂದರ್ಭದಲ್ಲಿ, ಜಾಗರಣೆ ಮಾಡೋಂಥ ಸಂದರ್ಭದಲ್ಲಿ, ಅಭಿಷೇಕ ಮಾಡೋಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಾಳೆ ನೀವು ಶಿವನಿಗೆ ಆ ಬಿಲ್ವಪತ್ರೆಯ ತುದಿಗಳು ಶಿವನ ನೋಡೋ ರೀತಿ ನೀವು ಇಟ್ಟು ಪೂಜೆ ಮಾಡಿ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದಷ್ಟು ನಾಳೆ ದಿನ ನೀವು ಬಿಲ್ವಪತ್ರೆ ಜೊತೆ ನೀವು ಕಾಯಿಗಳಿದ್ದರೆ ಕಾಯಿಗಳನ್ನೂ ನೀವು ಕೊಡಿ. ಯಾಕೆ ನಾವು ಆ ಕಾಯಿಗಳನ್ನ ನಾವು ಕೊಡಬೇಕು ಅಂತಂದರೆ, ಆರೋಗ್ಯ ಸಮಸ್ಯೆಗಳಿದ್ದಾಗ ಅಥವಾ ನಮ್ಮ ಮನೆಯಲ್ಲಿ ಬಡತನ ಅನ್ನೋದಿದ್ದಾಗ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಮುಖ್ಯವಾಗಿ ನಾವು ಯಾವಾಗಲೂ ಅಷ್ಟೇ ನೋಡಿ, ಈ ಬಿಲ್ವಪತ್ರೆ ಅಂದರೆ ಶಿವನಿಗೆ ಅತ್ಯಂತ ಪ್ರಿಯ ಆಗಿರುತ್ತೆ. ಯಾಕಂದರೆ ಆ ಶಿವ ಬಂದು ಯಾಕೆ ಇಷ್ಟಪಡ್ತಾರೆ ಅಂದರೆ, ಒಂದು ಟೈಮಲ್ಲಿ ಮಂದಾರ ಪರ್ವತದ ಮೇಲೆ ಪಾರ್ವತಿ ದೇವಿಯವರದು ಬೆವರಿಂದು ಹನಿಗಳು ಬಿದ್ದು ಆ ಮರ ಆಗಿರುತ್ತೆ, ಬಿಲ್ವಪತ್ರೆ ಮರ ಆಗಿರುತ್ತೆ. ಅಂಥ ಬಿಲ್ವಪತ್ರೆ ಮರದಲ್ಲಿ ನಾವು ಯಾವಾಗಲೂ ಸಂತೋಷ ಅನ್ನೋದನ್ನ ನಾವು ನೋಡ್ಬೋದು. ಅದನ್ನು ನಾವು ಶಿವನಿಗೆ ಬಂದು ಅರ್ಪಿಸೋದ್ರಿಂದ ಅವನು ಬೇಗ ಸಂತೋಷ ಅಂದರೆ ತುಂಬ ಸಂತೋಷ ಪಡ್ತಾರೆ. ಶಿವನನ್ನು ಅಶುತೋಷ ಅಂತಲೂ ಕರೀತಾರೆ. ಅದಕ್ಕೋಸ್ಕರ ನಾವು ಆ ಬಿಲ್ವಪತ್ರೆ ಎಲೆಗಳನ್ನ ಒಟ್ಟಿಗೆ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತೀನಿ. ನೋಡಿ, ಆ ಮಂದಾರ ಪರ್ವತದಲ್ಲಿ ನಾವು ಆ ತಾಯಿ ಪಾರ್ವತಿ ದೇವಿಯ ಬೆವರಿನ ಹನಿಯ ಅಂಶಗಳಿಂದ ಕೂಡಿರೋಂಥ ಬಿಲ್ವಪತ್ರೆ ಮರ ಆದಾಗ, ಆ ಮರದ ಬೇರುಗಳಲ್ಲಿ ಗಿರ್ಜಾದೇವಿ ಇರ್ತಾರೆ, ಕಾಂಡದಲ್ಲಿ ಮಹೇಶ್ವರಿ ದೇವಿ ಇರ್ತಾರೆ, ಕೊಂಬೆಗಳಲ್ಲಿ ದಾಕ್ಷಾಯಣಿ ದೇವಿ ಇರ್ತಾರೆ, ಎಲೆಗಳಲ್ಲಿ ಪಾರ್ವತಿ ದೇವಿ ಇರ್ತಾರೆ, ಹೂಗಳಲ್ಲಿ ಗೌರಿ ದೇವಿ ಇರ್ತಾರೆ, ಹಣ್ಣುಗಳಲ್ಲಿ ಕಾತ್ಯಾಯಿನಿ ದೇವಿ ಇರ್ತಾರೆ. ಈ ರೀತಿ ಬಿಲ್ವಪತ್ರೆಯಲ್ಲಿ ಎಲ್ಲರೂ ವಾಸ ಮಾಡ್ತಾ ಇರ್ತಾರೆ. ಮುಳ್ಳುಗಳಲ್ಲಿ ಬಂದು ಮಹಾಲಕ್ಷ್ಮಿ ದೇವಿ ವಾಸ ಮಾಡಿರ್ತಾರೆ. ಇಂಥದ್ದನ್ನು ನಾವು ಬಿಲ್ವಪತ್ರೆನ ಕೊಡುವಾಗ ನಾವು ಎಷ್ಟೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಅಂಥ ತಪ್ಪುಗಳು ಆಗದಿರೋ ಥರ ನೀವು ಖಂಡಿತವಾಗ್ಲೂ ನೋಡ್ಕೊಳ್ಳಿ. ಸಾಧ್ಯವಾದಷ್ಟು ನೀವು ಬಿಲ್ವಪತ್ರೆನ ಕೀಳುವಾಗ ನೀವು ಅಷ್ಟಮಿ ದಿನಗಳಲ್ಲೆಲ್ಲ ಕೀಳೋಕ್ಕೆ ಹೋಗಬೇಡಿ, ಅಮಾವಾಸ್ಯೆ ದಿನಗಳಲ್ಲಿ ಕೀಳಕ್ಕೆ ಹೋಗಬೇಡಿ. ಯಾವಾಗಲೂ ಅಷ್ಟೇನೆ ನಾವು ಸೋಮವಾರ ಹೊತ್ತು ಅದನ್ನು ನಾವು ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂತ ಅಂದರೆ, ಸಾಧ್ಯವಾದಷ್ಟು ನಿಮಗೆ ಬರೋವಂಥ ಮಂತ್ರಗಳನ್ನ, ನಿಮಗೆ ಯಾವ ಮಂತ್ರ ಬರುತ್ತೋ ಅದನ್ನು ನೀವು 108 ಸರಿ ಹೇಳ್ಕೊಳ್ಳಿ. ಅಕಸ್ಮಾತ್ ನಿಮಗೆ ದೊಡ್ಡ ಮಂತ್ರಗಳು ನಿಮಗೆ ಹೇಳೋಕ್ಕೆ ಬರೋದಿಲ್ಲ ಅಂತಂದರೆ, ನೋಡಿ, ನಾನು ಇಲ್ಲಿ ಶಿವನಿಗೆ ಬಿಲ್ವಪತ್ರೆ ನೀಡುವಾಗ ಹೇಳ್ಬೇಕಾಗಿರೋ ಅಂಥ ಮಂತ್ರನ ನಾನು ಇಲ್ಲಿ ಬರೆದು ಹಾಕಿದ್ದೀನಿ. ಅದನ್ನು ನೀವು ನೋಡಿಕೊಂಡು ಖಂಡಿತವಾಗ್ಲೂ 108 ಸರಿ ಹೇಳೋಕ್ಕಾಗಲಿಲ್ಲ ಅಂದರೂ 1 ಸರಿನಾದ್ರೂ ನೀವು ಹೇಳಿ. ಸಾಧ್ಯವಾದಷ್ಟು ಯಾಕೆ ನಾವು ಮಂತ್ರಗಳನ್ನ ಹೇಳಿ ನಾವು ಅರ್ಪಣೆ ಮಾಡೋದ್ರಿಂದ ನಮ್ಮ ಮನಸ್ಸಲ್ಲಿ ಯಾವುದೋ ರೀತಿ ಭಯ ಇರುತ್ತೆ, ಆತಂಕ ಇರುತ್ತೆ. ಆತಂಕಗಳೆಲ್ಲ ನಿವಾರಣೆ ಆಗಿ ಅಪಮೃತ್ಯು ದೋಷಗಳೆಲ್ಲ ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ನಿಮಗೆ ದೊಡ್ಡ ಮಂತ್ರ ಹೇಳೋಕ್ಕಾಗಲಿಲ್ಲ ಅಂದರೂ ಓಂ ನಮಃ ಶಿವಾಯ ಅನ್ನೋ ಮಂತ್ರನ ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ನೋಡಿ, ನಾನು ಕೊಟ್ಟಿರೋ ಅಂಥ ಈ ಬಿಲ್ವಪತ್ರೆ ಕೊಡುವಾಗ ಹೇಳ್ಕೊಳ್ಬೇಕಾಗಿರೋ ಮಂತ್ರ ತುಂಬ ವಿಶೇಷವಾಗಿರುತ್ತೆ. ಆ ಮಂತ್ರನೇ ಹೇಳ್ಕೊಳ್ಳಿ. ನೋಡಿ, ಆ ಮಂತ್ರನ ನಾನು ಇಲ್ಲಿ ಬರೆದಾಕಿದ್ದೀನಿ. ಯಾಕಂದರೆ ಶಿವ ಬಂದು ಈ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ 3 ಉಪನಿಷತ್ತುಗಳು ಇಂದ ಕೂಡಿರೋವಂಥ ಮಂತ್ರ ಆಗಿರುತ್ತೆ. ಏನಂತಂದರೆ, ಈ ಮಂತ್ರಗಳಲ್ಲಿ ವೇದಗಳಿರುತ್ತೆ, ವೇದಗಳ ರೂಪದಿಂದ ಕೂಡಿರುತ್ತೆ, ಕೊಂಬೆಗಳು ಕೂಡಿರುತ್ತೆ, ಶಿವನ ಭಾವ
ಭಾವ ಕೂಡಿರುತ್ತೆ, ರೂಪ ಕೂಡಿರುತ್ತೆ. ಈ ರೀತಿ ಇರುವಂಥ ಬಿಲ್ವಪತ್ರೆನ ನಾವು ಭಕ್ತಿಯಿಂದ ನಾವು ನಾಳೆ ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಸಾಧ್ಯವಾದಷ್ಟು ನಾಳೆ ಉಪವಾಸ ಇರೋವಂಥವ್ರು ನಾನ್ ವೆಜ್ ಎಲ್ಲ ಖಂಡಿತವಾಗ್ಲೂ ತಿನ್ನೋಕೆ ಹೋಗಬೇಡಿ. ಯಾಕಂದರೆ ಶಿವನಿಗೆ ನಾನ್ ವೆಜ್ ತಿನ್ನೋದು ಅಂದರೆ ಇಷ್ಟ ಆಗಿರೋದಿಲ್ಲ. ಯಾಕಂದರೆ ಸಸ್ಯಾಹಾರಿ ಅಂದರೆ ನಾವು ಪ್ಯೂರ್ ವೆಜ್ ಇರೋ ಅಂಥದ್ದನ್ನ ನಾವು ತಿನ್ನಬೇಕಾಗುತ್ತೆ. ಉಪವಾಸ ಇರ್ತೀವಿ ಅಂತ ಹೇಳ್ಬಿಟ್ಟು ಏನೇನೋ ತಿಂದು ಖಂಡಿತವಾಗ್ಲೂ ಉಪವಾಸ ಮಾಡಬೇಡಿ. ಸಾಧ್ಯ ಆದರೆ ಮಾಡ್ತೀನಿ ಅನ್ನೋ ಮನಸ್ಸಿದ್ರೆ ಖಂಡಿತವಾಗ್ಲೂ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಮಾಡೋ ಒಂದು ಚಿಕ್ಕ ತಪ್ಪುಗಳು ನಮ್ಮ ಭವಿಷ್ಯನೇ ಹಾಳು ಮಾಡುತ್ತೆ, ನಮ್ಮ ಜೀವನನೇ ಸರ್ವನಾಶ ಮಾಡೋ ಅಂಥದ್ದು ನಾವೇ ಮಾಡಿಕೊಂಡು ಆಮೇಲೆ ನಾವು ದೇವರನ್ನ ದೂಷಿಸೋದ್ರಲ್ಲಿ ಅರ್ಥ ಇರೋದ್ರಿಲ್ಲ. ಮಾಡಬೇಕು ಅನ್ನೋ ಮನಸ್ಸಿದ್ರೆ ಸಂಪೂರ್ಣವಾಗಿ ಒಳ್ಳೆ ಮನಸ್ಸಿಂದ ಉಪವಾಸ ಮಾಡಿ. ಇಲ್ಲ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅಂದರೆ ನೀವು ನಿಮ್ಮ ಮನೆಯಲ್ಲಿರುವಂಥ ಅಂದರೆ ಸಸ್ಯಾಹಾರಕ್ಕೆ ಸಂಬಂಧಪಟ್ಟಂಥದ್ದನ್ನ ನೀವು ಊಟ ಮಾಡ್ಬೋದು. ಆ ರೀತಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ನೋಡಿ, ನನಗೆ ಗೊತ್ತಿರೋ ಇಷ್ಟು ಪುಟ್ಟ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.